ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜ್ಞಾನ ಸೇತು ಕಾರ್ಯಕ್ರಮ ಖಾನ್ ಅಕಾಡೆಮಿಯ ಸಹಯೋಗದೊಂದಿಗೆ ಅನುಷ್ಠಾನಗೊಳ್ಳುತ್ತಿರುವಂಥ ಸರ್ಕಾರದ ಮಹೋನ್ನತ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ವಿಶೇಷವಾಗಿ ಈ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಈ ಒಂದು ವಿದ್ಯಾರ್ಥಿಗಳಿಗೆ ನಾವು ಒಂದು ಮಾಸ್ಟರ್ ಗೋಲನ್ನು ಹೇಗೆ ಸೆಟ್ ಮಾಡಬೇಕು, ಸೊ ಆ ಮಾಸ್ಟರ್ ಗೋಲನ್ನು ಯಾವ ದಿನಾಂಕ ಒಳಗೆ ಕಂಪ್ಲೀಟ್ ಮಾಡಬೇಕು, ಆ ದಿನಾಂಕವನ್ನು ಹೀಗೆ ನಾವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ ಒಬ್ಬ ಟೀಚರ್ ಆಗಿ. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಇಲ್ಲಿ ಗೂಗಲ್ ಸರ್ಚ್ ಇಂಜನಲ್ಲಿ ನೀವು ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಸೊ ಈ ರೀತಿ ನೀವು ಸರ್ಚ್ ಕೊಟ್ಟಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಖಾನ್ ಅಕಾಡೆಮಿ ಫ್ರೀ ಆನ್ಲೈನ್ ಕೋರ್ಸಸ್ ಲೆಸನ್ ಅಂಡ್ ಪ್ರಾಕ್ಟೀಸಸ್ ಅಂತ ಒಂದು ಸರ್ಚ್ ರಿಸಲ್ಟ್ ನಿಮಗೆ ಇಲ್ಲಿ ಬರುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇದು ನೇರವಾಗಿ ಈ ರೀತಿಯ ಸ್ಕ್ರೀನ್ ಓಪನ್ ಆಗೋದಿಲ್ಲ. ನಮ್ಮ ವಿಡಿಯೋ ನಂಬರ್ 4 ಇದೆ. ನೀವು ವಿಡಿಯೋ ನಂಬರ್ 1 ಅನ್ನು ನೋಡಿ. ಅಲ್ಲಿ ನೀವು ಫಸ್ಟ್ ಆಫ್ ಆಲ್ ನೀವು ಆಸ್ ಎ ಟೀಚರ್ ಆಗಿ ಲಾಗಿನ್ ಆಗಿ ರಿಜಿಸ್ಟರ್ ಆದಾಗ ಅಲ್ಲೇನಾಗುತ್ತೆ, ನಿಮ್ಮ ಇಮೇಲ್ ಮುಖಾಂತರ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆದಮೇಲೆ ನೀವು ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜು ಬರುತ್ತೆ. ಸೊ ಈ ಒಂದು 4ನೇ ವಿಡಿಯೋ ನೋಡ್ತಾ ಇದ್ರಿ, ನೀವು 1ನೇ ವಿಡಿಯೋವನ್ನು ನೋಡಿದರೆ ಸೊ ಕಂಪ್ಲೀಟ್ ಆಗಿ ಲಾಗಿನ್ ಪ್ರೊಸೆಸ್ ಅಲ್ಲಿ ಎಕ್ಸ್ಪ್ಲೇನ್ ಅನ್ನು ನಾವು ಮಾಡಿದ್ವಿ. ಸರಿ, ಈ ಕೋರ್ಸಸ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದಾಗ ಇಲ್ಲಿ ನಮಗೆ ನಾನು ಬೇರೆ ಬೇರೆ ಒಂದು ಕೋರ್ಸಸ್ಗೆಲ್ಲ ನಾನು ಇಲ್ಲಿ ಎನ್ರೋಲ್ ಆಗಿದ್ದೀನಿ. ಇಲ್ಲಿ ಆ ಒಂದು ಎಲ್ಲ ಕೋರ್ಸಸ್ಗಳನ್ನು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ 8th ಇದೆ, 9th ಇದೆ, 10th ಇದೆ, 6th to 8th 10th ವರೆಗೆ ಇರ್ತದೆ. ನಾವು ಯಾವ ಕ್ಲಾಸನ್ನು ಬೋಧನೆ ಮಾಡ್ತೀವಿ ಆ ಕೋರ್ಸಸ್ ಎಲ್ಲ ನಾವು ಏನೆಲ್ಲ ಆ್ಯಡ್ ಮಾಡಿದ್ದೀವಿ ಸೊ ಅದೆಲ್ಲ ಬಂದಿರುತ್ತೆ. ಸೊ ಕೋರ್ಸನ್ನು ಆ್ಯಡ್ ಮಾಡಿರುವಾಗ ಒಂದು ನಿಮಗೆ ಗೊತ್ತಿರಬೇಕು, ಇಲ್ಲಿ ಏನಂದರೆ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸಸ್ ಅಂತ ಇಲ್ಲಿ ಮೇಲೆ ಬರಬೇಕು. ಸೊ ಅದು ಬರುವ ಹಾಗೆ ಏನು ಮಾಡಬೇಕು, ಅದು ವಿಡಿಯೋ ನಂಬರ್ 1 ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಸ್ನೇಹಿತರೆ, ಆ್ಯಡ್ ಮಾಸ್ಟರ್ ಗೋಲ್ ಮಾಡಬೇಕಾದಾಗ ಇಲ್ಲಿ ಆ ಕೋರ್ಸಿನ ಮುಂದ್ಗಡೆ ಇಲ್ಲಿ ಆ್ಯಡ್ ಮಾಸ್ಟರ್ ಗೋಲ್ ಅಂತ ಒಂದು ಐಕಾನ್ ಬಂದಿರುತ್ತೆ. ಸೊ ನಾವು ಈ ಒಂದು ಆ್ಯಡ್ ಮಾಸ್ಟರ್ ಗೋಲ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಬೇಕು. ಸೊ ಆ್ಯಡ್ ಮಾಸ್ಟರ್ ಗೋಲ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದಾಗ ಇಲ್ಲಿ ಏನಾಗುತ್ತೆ, ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಸೆಲೆಕ್ಟ್ ಕೋರ್ಸ್ ಆಲ್ರೆಡಿ ಏನು ಮಾಡಿದ್ದೀನಿ, ಕನ್ನಡ ಸೈನ್ಸ್ ಕ್ಲಾಸ್ 10th ಅಂತ ಈಗಾಗಲೇ ಆ ಕೋರ್ಸಿಗೆ ಸೆಲೆಕ್ಟ್ ಮಾಡಿದ್ದೆ. ಅಲ್ಲಿ ಕಂಟೆಂಟ್ ಅಂತ 2ನೇದು ಆಪ್ಷನ್ನು. ಕಂಟೆಂಟ್ ಅಂದಾಗ ಮೊದಲನೇದು ಏನು ಬರುತ್ತೆ ಅಂದರೆ ಕೋರ್ಸ್ ಮಾಸ್ಟರಿ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಬೇಡಿ. ಇಲ್ಲಿ 2ನೇ ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡಿ ಯೂನಿಟ್ ಮಾಸ್ಟರಿ ಅಂತ ಹೇಳಿ. ಸೊ ಯೂನಿಟ್ ಮಾಸ್ಟರಿ ಪಕ್ಕದಲ್ಲಿರುವಂಥ ಸರ್ಕಲ್ ಮೇಲೆ ನೀವು ಕ್ಲಿಕ್ಕನ್ನು ನೀವು ಮಾಡಬೇಕು. ಸೊ ಈ ರೀತಿ ನಾವು ಕ್ಲಿಕ್ಕನ್ನು ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ಕೂಡಲೇ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಯೂನಿಟ್ ಮಾಸ್ಟರಿ ಅಂತ ಬಂದಾಗ ಕ್ಲಾಸ್ 10th ಸೈನ್ಸ್ನಲ್ಲಿ ಬರುವಂಥ ಎಲ್ಲ ಘಟಕಗಳ ಒಂದು ಪಟ್ಟಿ ಬರುತ್ತೆ. ಎಕ್ಸಾಂಪಲ್ ಆಗಿ ನೋಡಿ, ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಕ್ವೇಷನು, ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸು, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸು, ಕಾರ್ಬನ್ ರಿಲೇಟೆಡ್ ಕಂಪೌಂಡ್ಸು, ಲೈಫ್ ಪ್ರೊಸೆಸ್, ಈ ರೀತಿ ಇದನ್ನು ಏನಿದೆ ಸ್ಕ್ರೋಲ್ ಮಾಡ್ತಾ ಹೋಗಿ ಈಗ ನಿಮಗೆ ಎಲ್ಲ ಚಾಪ್ಟರ್ಸ್ಗಳು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕಾಗಿದೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾಸ್ಟರ್ ಗೋಲ್ ಅನ್ನು ಕೊಡಬೇಕಾಗಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ನಾ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್ ಇದರಿಂದ ಮಗು 12 ಸ್ಕಿಲ್ಸ್ ಅನ್ನು ಕಲಿತಾನೆ. ಎಷ್ಟು ಸ್ಕಿಲ್ ಇದೆ? 12 ಸ್ಕಿಲ್ಸ್ ಅನ್ನು ಕಲಿತಾನೆ. ನಾನು ಈ ಒಂದು ಮೊದಲನೇ ಯೂನಿಟ್ ಪಕ್ಕದಲ್ಲಿರುವಂಥ ಸ್ಕ್ವೇರ್ ಮೇಲೆ ನಾನು ಚೆಕ್ ಅನ್ನು ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡ್ತೀನಿ. ನನ್ನ ವಿದ್ಯಾರ್ಥಿಗಳಿಗೆ ನಾನು ಈ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಅಧ್ಯಾಯ ಏನಿದೆ, ಈ ಅಧ್ಯಾಯವನ್ನು ನಾನು ಆಸ್ ಎ ಮಾಸ್ಟರ್ ಗೋಲ್ ಆಗಿ ಅವರಿಗೆ ಕೊಡ್ತೀನಿ. ಸೊ ಈ ಅಧ್ಯಾಯದಲ್ಲಿ ಬರುವಂಥ ಎಲ್ಲ ಕಂಟೆಂಟನ್ನು ಅವರು ಸ್ಟಡಿ ಮಾಡಿದರೆ, ಅದು ವಿಡಿಯೋ ಇರ್ಬೋದು, ಕ್ವಿಜ್ ಇರ್ಬೋದು, ಕ್ವಶನರೀಸ್ ಇರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದಾಗ ಅವರು ಒಟ್ಟು 12 ಸ್ಕಿಲ್ಸ್ನಲ್ಲಿ ಪರ್ಫೆಕ್ಟನ್ನು ಮಾಡ್ತಾರೆ. ಸರ್, ಈಗ ನಾನೇನು ಮಾಡಿದೆ, ಯೂನಿಟ್ ಮಾಸ್ಟರಿಯಲ್ಲಿ 1ನೇ ಚಾಪ್ಟರನ್ನು ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಸೆಲೆಕ್ಟ್ ಮಾಡಿದಾಗ ಈಗ ನೆಕ್ಸ್ಟ್ ನಮಗಿರುವಂಥ ಕೆಲಸ ಯಾವುದು ಅಂದರೆ ಸೆಟ್ ಡ್ಯೂ ಡೇಟ್ ಅಂತ ಹೇಳಿ. ಸೆಟ್ ಡ್ಯೂ ಡೇಟ್ ಅಂದರೆ ಏನು ಅಂದರೆ, ಈ ಒಂದು ಯೂನಿಟನ್ನು ನಾವು ಆಸ್ ಎ ಮಾಸ್ಟರ್ ಗೋಲ್ ಆಗಿ ಸೆಲೆಕ್ಟ್ ಮಾಡಿದ್ಮೇಲೆ ಯಾವ ಡೇಟಿನ ಒಳಗಾಗಿ ಮಕ್ಕಳು ಆ ಒಂದು ಮಾಸ್ಟರ್ ಗೋಲನ್ನು ರೀಚ್ ಆಗಬೇಕು. ಸೊ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಕ್ವೇಷನ್ ಇದೆ, ಇಲ್ಲಿ ಒಂದು ಮಾಸ್ಟರ್ ಡ್ಯೂ ಡೇಟನ್ನು ನಾವು ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, ನಾನು ಏನು ಮಾಡ್ತೀನಿ ಅಂದರೆ ಈ ಪಕ್ಕದಲ್ಲಿರುವಂಥ ಕ್ಯಾಲೆಂಡರ್ ಮೇಲೆ, ಸೊ ಪಕ್ಕದಲ್ಲಿರುವಂಥ ಕ್ಯಾಲೆಂಡರ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನು ಬರ್ತದೆ ಅಂದರೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಈ ಎಲ್ಲ ಮಂತ್ ಎಲ್ಲ ಇಯರ್ ಎಲ್ಲ ಇರುತ್ತೆ. ನಾವು ಯಾವ ಮಂತಿನ ಯಾವ ಡೇಟಿಗೆ ಕಂಪ್ಲೀಟ್ ಮಾಡಬೇಕಾಗಿದೆ ಆ ಡೇಟನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಬೇಕು. ಸೊ ಈ ರೀತಿ ನಾವೇನು ಮಾಡಬೇಕಾಗಿದೆ ಅಂದರೆ, ಎಕ್ಸಾಂಪಲ್ ಆಗಿ ನೀವು ಜನವರಿ 1ಕ್ಕೆ ಈ ಒಂದು ವರ್ಕನ್ನು ಮಾಡ್ತಾ ಇದ್ದೀರಿ, ಅದರ್ವೈಸ್ ಇವತ್ತು ನೀವು ಈ ವರ್ಕನ್ನು ಮಾಡ್ತಾ ಇದ್ದೀರಿ ಅಂದರೆ ಜನವರಿ ನಮಗೆ ಏನಿದೆ ಅಂದರೆ ಜನವರಿ ನಮಗೆ 10ನೇ ತಾರೀಕು ಒಳಗಾಗಿ ಈ ಒಂದು ಕೋರ್ಸನ್ನು ಅವರು ಕಂಪ್ಲೀಟ್ ಮಾಡಬೇಕಾಗಿದೆ ಅಂತ ನಾವು ಏನಾದರೂ ಗೋಲ್ ಸೆಟ್ ಮಾಡಿಬಿಟ್ರೆ ನಮ್ಗೆ ಏನಾಗ್ತದೆ, ಆ ಡೇಟ್ ಒಳಗಾಗಿ ಮಕ್ಕಳು ಈ ಗೋಲನ್ನು ರೀಚನ್ನು ಮಾಡಬೇಕಾಗತ್ತೆ. ಸರಿನಾ? ಸೊ ಈ ರೀತಿ ಡ್ಯೂ ಡೇಟನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ, ಆ ಒಂದು ಡ್ಯೂ ಡೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕೆಳಗಡೆ ಕ್ರಿಯೇಟ್ 1 ಯೂನಿಟ್ ಅಂತ ಗೋಲ್ ಅಂತ ಬರ್ತದೆ. ಈ ಕ್ಯಾಲೆಂಡರ್ ಕೆಳಗಡೆನೆ ಕ್ರಿಯೇಟ್ 1 ಯೂನಿಟ್ ಗೋಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ.
ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಬರುತ್ತೆ. ಏನಂದರೆ ನಾವು ಮಾಸ್ಟರ್ ಗೋಲ್ ಕೊಟ್ಟಿದ್ದು ಯಾವುದು, ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಮಾಸ್ಟರ್ ಗೋಲ್ ಇದೆ. ಎಷ್ಟು ವಿದ್ಯಾರ್ಥಿಗಳು ಅಸೈನ್ ಮಾಡಿದ್ದೀನಿ, 24 ವಿದ್ಯಾರ್ಥಿಗಳಿಗೆ ಇದನ್ನು ಅಸೈನ್ ಮಾಡಿದ್ದೀನಿ. ಅಂದರೆ ನೀವು ಎಷ್ಟು ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡಿರ್ತೀರಿ ಅಷ್ಟು ಇಲ್ಲಿ ಡಿಸ್ಪ್ಲೇ ಆಗ್ತದೆ. 24 ವಿದ್ಯಾರ್ಥಿಗಳನ್ನು ಅಸೈನ್ ಮಾಡಿದ್ದೀನಿ. ಡ್ಯೂ ಡೇಟ್ ಯಾವಾಗಿದೆ ಅಂದರೆ ಜನವರಿ 8 ಒಳಗಾಗಿ ಇವರು ಕಂಪ್ಲೀಟನ್ನು ಮಾಡಬೇಕು. ಸೊ ಯಾವ ರೀತಿ ವಿದ್ಯಾರ್ಥಿ ಈಗ ಇಷ್ಟು ನಾವು ಆ್ಯಸ್ ಎ ಟೀಚರ್ ಆಗಿ, ಒಬ್ಬ ಟೀಚರ್ ಆಗಿ ನಾವು ಮಾಸ್ಟರ್ ಗೋಲನ್ನು ನಾನು ಮಾಡಿದ್ದೀನಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಈ ರೀತಿ ಎಲ್ಲ ಶಿಕ್ಷಕರು 6ರಿಂದ 10ನೇ ತರಗತಿವರೆಗೆ ಬೋಧನೆ ಮಾಡ್ತಿರುವಂಥ ಎಲ್ಲ ಗಣಿತ, ವಿಜ್ಞಾನ ಮತ್ತು ಇಂಗ್ಲೀಷ್ ಶಿಕ್ಷಕರು ತಮ್ಮ ಒಂದು ಮಾಸ್ಟರ್ ಗೋಲ್ಸನ್ನು ಇಲ್ಲಿ ಸೆಟ್ ಮಾಡಿ, ಮಾಸ್ಟರ್ ಗೋಲನ್ನು ಸೆಟ್ ಮಾಡುವಂಥದ್ದು ಇಂಪಾರ್ಟೆಂಟು. ಇನ್ನು ಮುಂದಿನ ವಿಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿಯ ಲಾಗಿನ್ ಅಡಿಯಲ್ಲಿ ಶಿಕ್ಷಕರು ಸೆಟ್ ಮಾಡಿರುವಂಥ ಮಾಸ್ಟರ್ ಗೋಲನ್ನು ನಾವು ಯಾವ ರೀತಿ ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು, ಏನೆಲ್ಲ ಕಂಟೆಂಟ್ ಬರ್ತದೆ ಅದನ್ನು ನಾವು ಒಂದಿಷ್ಟು ಡಿಸ್ಕಷನನ್ನು ಮುಂದಿನ ಒಂದು ವಿಡಿಯೋ ನಂಬರ್ 5ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ ಮುಂದಿನ ಒಂದು ವಿಡಿಯೋ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.